ಆದಿ ನೀನು ಬದುಕಿದ್ದಾನೆ. ಏನು ಹೇಳ್ತಿದ್ದೀರಿ? ಯಾಕೆ ಬೇಡವಾ? ನಿಧಾನಕ್ಕೆ ಮಾತಾಡಿಮ್ಮ. ನಿಮ್ಗೂ ಅದೇ ತಾನೇ ಬೇಕಾಗಿರೋದು. ಅದಕ್ಕೆ ಅವನ್ನ ನೂಕಿ. ಅವನ್ನ ತಡಿದೇ ಇದ್ದಿದ್ರೆ ರಂಜಿತ್ನ ಸಾಯಿಸ್ಬಿಡ್ತಿದ್ದ. ರಂಜಿತ್ನ ತಡಿಬೋದಾಗಿತ್ತಲ್ವಾ? ಆವೇಶದಲ್ಲಿ ಏನು? ಯಾವ್ದ್ರ ಆವೇಶ? ಆದಿತ್ಯನ ಮುಗಿಸ್ಬೇಕು ಅಂತ ನಾನಾ? ನೀವು ಪ್ರೀತಿಸೋ ಪ್ರತಿಯೊಂದನ್ನು ಜೋಪಾನ ಮಾಡ್ತೀನಿ ನಾನು ನಿಮಗೋಸ್ಕರ. ಜೋಪಾನವಾಗಿ ನಿಮ್ಮ ದಾರಿಯಿಂದ ನಮ್ಮನ್ನ ಕಿತ್ತು ಹಾಕ್ತೀರಾ. ತುಂಬಾ ನಾಜುಕು ನೀವು. ಇಷ್ಟು ವರ್ಷ ನನಗದು ಅರ್ಥ ಆಗಿರ್ಲಿಲ್ಲ. ಇದ್ರ ಬಗ್ಗೆ ಇನ್ನೊಂದು ದಿವಸ ಚರ್ಚೆ ಮಾಡೋಣ. ನೀವು ಕೋಪದಲ್ಲಿದ್ದೀರಾ. ನಾನು ಗಾದಿ ನೋಡ್ತೀನಿ. ಬೇಡ. ಅಂದ್ರೆ ನಿಮ್ಮ ನೆರಳು ಅವನ ಮೇಲೆ ಸೋಗ್ತಾ ಇರೋ ಹಾಗೆ ನಾನು ನೋಡ್ಕೋಬೇಕು. ಇವತ್ತೇ ನಮ್ಮ ಕಡೆ ಭೇಟಿ, ನಮ್ಮ ಕಡೆ ಭೇಟಿ, ನಮ್ಮ ಕಡೆ ಭೇಟಿ. ಇಡೀ ಪ್ರಕರಣದ ಬಗ್ಗೆ ತಿಳ್ಕೊಂಡಿದ್ದೀರಾ? ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನೀನು ಇವ್ರುಗಳ ಜೊತೆ ಸೇರಿದ್ಯಾ ಅಂತ. ನೀನು, ರಂಜಿತ್, ನಿಮ್ಮಪ್ಪ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದೀರಾ. ಆರ್ತಿಯವ್ರೆ, ಅದು ನಿಮ್ಮ ತಪ್ಪು ತಿಳುವಳಿಕೆ. 23 ವರ್ಷ ತಿಳುವಳಿಕೆಲೇ ಇದೆ. ಆದರೆ ಈಗಲ್ಲ. ಮಾತಾಡಿ ಏನು ಪ್ರಯೋಜನ ಇಲ್ಲ. ಆಸ್ಪತ್ರೆಯಲ್ಲಿ ಗಲಾಟೆ ಆಗೋದು ನನಗಿಷ್ಟ ಇಲ್ಲ. ದಯವಿಟ್ಟು ಹೊರಟುಬಿಡಿ. ಮಾವ ಎಲ್ಲ ಹೊರಟ್ರಿ? ಆರತಿ ಅವ್ರಿಗೆ ನನ್ನ ಅವಶ್ಯಕತೆ ಇಲ್ವಂತೆ. ಎಲ್ಲ ಸಂಬಂಧಕ್ಕೂ ಇವತ್ತೇ ತೆರೆ ಅಂತ ಹೇಳಿ ಅವರು ಎಲ್ಲ ಸಂಬಂಧಕ್ಕೂ ತೆರೆ ಎಳೆದ್ಮೇಲೆ ನನ್ನ ಬದುಕಿಗೆ ತೆರೆ ಎಳಿಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಕಡೆಗೂ ನಾನು ಏನು ಆಗಬಾರ್ದು ಅಂದ್ಕೊಂಡಿನೋ ಅದೇ ಆಗಿದೆ. ನೀವಿಬ್ರು ದೂರ ಆಗೋದಕ್ಕೆ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ನಾನೇ ಕಾರಣ ಆಗ್ಬಿಟ್ಟೆ. ಇಲ್ಲ ಮಾವ, ನೀವು ಅತ್ತೆ ದೂರ ಆಗಬಾರ್ದು, ದೂರ ಆಗಬೇಕು ಅಂತ ತುಂಬ ಜನ ಪ್ರಯತ್ನ ಪಡ್ತಿದ್ದಾರೆ. ಬಟ್ ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಮಾವ, ನಂಗೊಂದು 5 ನಿಮಿಷ ಟೈಮ್ ಕೊಡಿ, ಒಳಗಡೆ ಹೋಗಿ ಬರ್ತೀನಿ. ಬೇಡ 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 ರಂಜಿತ್, ಮಾತಾಡಿ ಏನು ಪ್ರಯೋಜನ ಇಲ್ಲ. 23 ವರ್ಷ ಸಂಸಾರ ಮಾಡಿದ್ಮೇಲೆ ನಾನು ಏನು ಅಂತ ಅವ್ರಿಗೆ ಅರ್ಥನೇ ಆಗಿಲ್ಲ. ನೀವೇನೋ ಮಾತಾಡೋದು, ಕನ್ವಿನ್ಸ್ ಮಾಡೋದು, ಮತ್ತಿಬ್ರು ಒಂದಾಗೋದು, ಒಂದು ಸಣ್ಣ ಕಿಡಿ ಹಾರಿದ್ರು ಇದೇ ಕಾರಣ ಹೇಳ್ಕೊಂಡು ದೂರ ಆಗಬೇಕು ಅಂತ ನಿರ್ಧಾರ ಮಾಡಾಗಿದೆ. ಆಗೋಗ್ಲಿ ಬಿಡಿ. ಮಾವ, ನೀವು ಈ ಥರ ಮಾತಾಡಬಾರ್ದು. ನೀವು ಅತ್ತೆನ ಎಷ್ಟು ಪ್ರೀತಿಸ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದು ಅವ್ರಿಗೆ ಗೊತ್ತಿಲ್ವಲ್ಲ. ಮಾವ ಪ್ಲೀಸ್, ನೀವು ಈ ನಿರ್ಧಾರ ತಗೋಬಾರ್ದು. ಮಾವ, ಅತ್ತೆ ಕಾಲು ಹಿಡ್ಕೊಂಡ್ರು ಪರವಾಗಿಲ್ಲ, ನಾನು ಅವ್ರನ್ನ ಒಪ್ಪಿಸ್ತೀನಿ. ಪ್ಲೀಸ್ ಮಾವ, ನಂಗೊಂದು 5 ನಿಮಿಷ ಟೈಮ್ ಕೊಡಿ ಪ್ಲೀಸ್. ನೀವೆಲ್ಲೂ ಹೋಗ್ಬಿಡಿ ಪ್ಲೀಸ್. ಒಂದೇ 1 ನಿಮಿಷ. ಮತ್ತೆ ತಲೆ ಕೆಟ್ಟದಕ್ಕೆ ನಮ್ಮ ಅಣ್ಣ ರಂಜಿತ್ ಬರ್ತಿದ್ದಾನೆ. ನೀವೇನು ಮಾತಾಡಕ್ಕೆ ಹೋಗ್ಬಿಡಿ, ನಾನು ಹ್ಯಾಂಡಲ್ ಮಾಡ್ತೀನಿ. ನೀನು ಯಾಕೋ ಬಂದೆ ಇಲ್ಲಿಗೆ? ನೀವು ಅನ್ಕೊಂಡು ಹಾಗೆ ನಡೀದೆ ಸ್ವಲ್ಪನಾದ್ರು ಜೀವ ಉಳ್ಕೊಂಡಿದ್ದೆಲ್ಲ ಅದನ್ನು ಹೊಸ್ಕಾಕಕ್ಕೆ ಬಂದ್ಯಾ? ನಿಮ್ಮ ಹತ್ರ ಮಾತಾಡೋ ಆಗಿಲ್ಲ, ನಾನು ಅತ್ತೆ ಹತ್ರ ಮಾತಾಡಬೇಕು. ಏನಂತ ಮಾತಾಡ್ತೀಯಾ? ನಿಮ್ಮ ಮಗಳನ್ನ ಬಲಿ ತಗೊಂಡಿದ್ದಾಯ್ತು, ಇವತ್ತು ನಿಮ್ಮ ಮಗನ್ನ ಬಲಿ ತಗೊಂಡೋದಕ್ಕೆ ಬಂದಿದ್ದೀನಿ ಅಂತೀಯಾ? ನಿಂತ್ಕೊಳ. ತಂಗಿ ನೀನು ನನ್ನ ಅಣ್ಣನೂ ಅಲ್ಲ, ನಾನಿನ್ ತಂಗಿನೂ ಅಲ್ಲ. ಮತ್ತೆ ಯಾಕೆ ಹೇಳ್ತಿದ್ಯಾ? ಹಾಳಾಗೋಗಿಲ್ಲಾದ್ರು
ಮತ್ತೆ ನಿಮ್ಮೆಲ್ಲ ನಾನು ಎಷ್ಟೊಂದು ಗೌರವ ಇಟ್ಕೊಂಡಿದ್ದೆ. ನನ್ನ ಹಿರಿ ಮಗ ಅಂತಲೇ ಭಾವಿಸಿದ್ದೆ. ನೀವೇ ಹೀಗೆ ಮಾಡಿಬಿಟ್ರಲ್ಲ ಸೂರ್ಯ ಅವರು. ಪ್ಲೀಸ್ ಅತ್ತೆ ದಯವಿಟ್ಟು ಆ ಥರದ ನಿರ್ಧಾರ ಮಾಡಬೇಡಿ. ನೋಡಿ ಏನೇನಾಯ್ತೋ ಎಲ್ಲದರಲ್ಲೂ ನನ್ನ ತಪ್ಪು, ನನ್ನದೇ ತಪ್ಪು. ಇದರಲ್ಲಿ ಮಾವನವ್ರ ಪಾತ್ರ ಏನೂ ಇಲ್ಲ. ಕೇಳ್ಕೊ ಅಂತ ಸೂರ್ಯ ಅವರು ಹೇಳಿ ಕಳ್ಸಿದ್ರಾ? ಆಯ್ ಮುಚ್ಕೊಂಡು ನಿಂತ್ಕೊಳ್ಳ ನೀನು. ಮತ್ತೆ ಮುಗ್ದು ಹೋದ ಅಧ್ಯಾಯ ನನ್ನ ಸೂರ್ಯವರ ಸಂಬಂಧ. ದಯವಿಟ್ಟು ಅದ್ರ ಬಗ್ಗೆ ಮಾತಾಡಬೇಡಿ. ಮತ್ತೆ ಪ್ಲೀಸ್ ಅತ್ತೆ ನಿಮ್ಮ ಕಾಲು ಹಿಡ್ಕೊಂಡು ಕೇಳ್ಕೊತೀನಿ ನಾನು ಬೇಕಾದ್ರೆ. ಮತ್ತೆ ನಿಮ್ಮನ್ನು ದೂರ ಮಾಡಬೇಕು ಅಂತ ತುಂಬಾ ಜನ ಕಾಯ್ಕೊಂಡಿದ್ದಾರೆ ಅತ್ತೆ. ಅದಕ್ಕೆ ನೀವು ಅವಕಾಶ ಮಾಡ್ಕೊಡ್ಬಾರ್ದಲ್ವಾ? ಅದೇ ನಾನು ಮಾಡಿದ ತಪ್ಪಿಗೆ ಮಾವನೂರಿಂದ ಯಾಕತ್ತೆ ದೂರ ಆಗ್ತಿದ್ರ ನೀವು? ಪ್ಲೀಸ್ ಅತ್ತೆ ಮಾವನಿಂದ ದೂರ ಆಗ್ಬಿಡಿ ಅತ್ತೆ. ಪ್ಲೀಸ್ ನನ್ನ ಮಾತು ಕೇಳಿ. ಅತ್ತೆ ಪ್ಲೀಸ್ ನನ್ನ ಮಾತು ಕೇಳಿ ಅತ್ತೆ. ಮತ್ತೆ ದಯವಿಟ್ಟು ಮಾವನವರಿಂದ ದೂರ ಆಗ್ಬೇಡಿ ಪ್ಲೀಸ್. ಅವ್ರ ಹಾದಿನ ತಳ್ಳಿದ್ದು ಬೇಕು ಅಂತ ಅತ್ತೆ. ಬೈ ಮಿಸ್ಟೇಕ್ ಆಗೋಯ್ತು. ಇಷ್ಟು ಸಣ್ಣ ವಿಷಯಕ್ಕೆ ನೀವು ಮಾವನವರಿಂದ ದೂರನೇ ಆಗ್ಬಿಡ್ಬೇಕು ಅಂದ್ಕೊಂಡು. ನೀನ್ಯಾಕೆ ಅವ್ರ ಕಾಲ ಇಟ್ಕೊಂಡಿದ್ಯಾ? Get up. Get up. ಸ್ವಲ್ಪ ಡಿಗ್ನಿಟಿ ಇರಬೇಕು. ಯಾರ ಕಾಲಂದ್ರೆ ಅವ್ರ ಕಾಲು ಹಿಡ್ಕೊಂಡ್ಬಿಡು. ಯಾರ ಮಗ ನೀನು? ಚಿದಂಬರಂ. ಅರ್ಥ ಆಯ್ತಾ? ನೀವು ಯಾಕ್ರಿ ಬಂದ್ರಿ ಇಲ್ಲಿಗೆ? ಇನ್ನೊಂದು ಮಾತಾಡಿದ್ರು ಇಲ್ಲಿ ಏನಾಗುತ್ತೋ ನಂಗೆ ಗೊತ್ತಿಲ್ಲ. ಏನಾಗತ್ತೆ? ಏನೂ ಆಗಲ್ಲ. ಹೊಲ್ಡ ಪಾಪ ಅದಕ್ಕೇನೋ ಏಟು ಬಿತ್ತಂತೆ. ಸೋ ಸ್ಯಾಡ್. ಈಗ ಹೇಗಿದ್ದಾನೆ? ಡಾಕ್ಟರ್ ಏನಂತಾರೆ? ಹೊರಡ್ರಿ ನೀವು. ಹೇಳಿದ್ ಕೇಳ್ತಿಲ್ವಾ? ಇದೇನು ಮುಂದೆ ನಾನು ಹೋಗಿರ್ತೀನಿ, ಹಿಂದೆ ಬಂದು ನೀವು ಸಾಂತ್ವನ ಹೇಳಿ ಅಂತ ಹೇಳಿದವನು ನೀನೇ ಅಲ್ವಾ? ಈಗ ನೋಡಿದ್ರೆ ಮಾತಿನ ವರ್ಷನೇ ಬದಲಾಯ್ತಿದೆಯಲ್ಲೋ. ನಾನು ಯಾವಾಗ್ರಿ ಆ ಥರ ಹೇಳಿದೆ ನಿಮಗೆ? ಯಾಕೆ ಏನೇನೋ ಮಾತಾಡ್ತಿದ್ದೀರಾ ನೀವು? ಹಾಂ, ವೇಟ್. ನೀನು ಇಲ್ಲಿ ಬಂದು ಎಮೋಷನಲ್ ಆಗಿ ಇವ್ರನ್ನ ಟ್ರ್ಯಾಪ್ ಮಾಡೋಕೆ ಹೊರಟಿದ್ದೆ. ನಾನು ಇಲ್ಲಿ ಬಂದು ಏನೇನೋ ಒದರ್ಬಿಟ್ಟೆ. ಕೆಲವೊಂದು ವಿಷಯಗಳು ನನಗೆ ಗೊತ್ತಾಗಲ್ಲ ಕಣೋ. ನೀನು ಮೊದಲು ಎಲ್ಲ ಪರ್ಫೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಡಬೇಕು. ನಾನು ನಿನ್ನಷ್ಟು ಬುದ್ಧಿವಂತ ಅಲ್ಲ ಕಣೋ ರಂಜಿತ್. ಏನು ಮಾಡಿದ್ದೆ ನಾನು ನಿಮಗೆ? ಮಗ ಅಂತ ಭಾವಿಸ್ಕೊಂಡಿದ್ದೆ ತಪ್ಪ. ದಯವಿಟ್ಟು ಇವ್ರ ಮಾತನ್ನು ನಂಬೇಡಿ. ಆಯಿತು, ನಿಮ್ಮ ಮಾತನ್ನೇ ನಂಬೋಣ. ನಿಮ್ಮದು ನಿಮ್ಮ ಒಂದು ಯಾವ ತಪ್ಪು ಇಲ್ಲ. ನೀವೆಲ್ಲರೂ ತುಂಬ ಒಳ್ಳೆಯವರು. ತಪ್ಪೆಲ್ಲ ನಮ್ಮದೇ. ನಾವೇ ಸರಿ ಇಲ್ಲ. ಸರಿನಾ? ಸರಿಗಿದ್ದೀರಾ ಅಪ್ಪ ಮಗ ಇಬ್ರು. ತುಂಬಾ ಚೆನ್ನಾಗಿ ನಾಟಕ ಆಡ್ತಿದ್ದೀರಾ. ಮದುವೆಗೆ ಮುಂಚೆ ತಂಗಿನ ವಿದ್ವೆ ಮಾಡು ಅಣ್ಣ, ಅವನಿಗೆ ಸಪೋರ್ಟ್ ಮಾಡು ಅಪ್ಪ.
ನಿಮ್ಮಂಥವ್ರು ಯಾರಿಗೂ ಬೇಡ. ಇವತ್ತು ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ಈ ಕ್ಷಣದಿಂದ ನೀವು ನನಗಪ್ಪ ಅಲ್ಲ, ಇವನು ನನಗೆ ಅಣ್ಣ ಅಲ್ಲ. ನನಗೆ ನಮ್ಮತ್ತೆನೇ ಎಲ್ಲ. ಬಂದೆತ್ತೆ. ಗುಡ್ ಲಕ್ ಮೈ ಸನ್. ಬುದ್ಧಿವಂತಿಕೆ ನೀನು ಒಬ್ಬರು ಸ್ವತ್ತಲ್ಲ. ನಿಂತ್ಕೋ. ನೀನೇನಿಲ್ಲಿ? ಆದಿತ್ಯಂಗೆ ಹೀಗಾಗಿದೆ ಅಂತ ಗೊತ್ತಾಯಿತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ, ಅವನ ತಂದೆ ಆಗಿ ನೀವು ಅವನ ಜೊತೆ ಇರೋದು ಬಿಟ್ಟು ಇಲ್ಲಿ ಯಾಕೆ ಆಚೆ ನಿಂತಿದ್ದೀರಾ? ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡೋ ಅಗತ್ಯ ಇಲ್ಲ. ನೀವಿನ್ನೂ ಹಳೆದೆಲ್ಲ ಯಾವುದೂ ಮರ್ತಿಲ್ವಾ? ನೀನು ಮಾಡಿರೋದು ಸಣ್ಣ ಪುಟ್ಟ ತಪ್ಪುಗಳಲ್ಲ. ಖಂಡಿತವಾಗ್ಲೂ ಸಾಕ್ಷಿ ಸಾವಿಗೆ ನಾನು ಕಾರಣ ಅಲ್ಲ. ಪ್ಲೀಸ್ ಇಲ್ಲಿಂದ ಹೊರಡ್ತೀರಾ? ಈಗಾಗಲೇ ನಮ್ಮ ಮನಸ್ಥಿತಿಗಳು ಸರಿ ಇಲ್ಲ. ಹೇಗಿದ್ಯಾರ್ಯಾ? ಹೊರಡಿ ಅರ್ಪಿತಾ. ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ತಪ್ಪು ಕಲ್ಪನೆಗಳನ್ನ ತೆಗೆದುಹಾಕ್ಬಿಡಿ. ಕೈ ಬಿಡು, ಕೈ ಬಿಡು. ಹೊರಡು ನೀನು. ನಿಂತ್ಕೋ. ನೀನೇನಾದರೂ ಸಂಚು ರೂಪಿಸ್ಕೊಂಡು ಇಲ್ಲಿಗೆ ಬಂದಿದ್ರೆ ದಯವಿಟ್ಟು ಅದನ್ನು ಬಿಟ್ಟುಬಿಡು. ನಿಮ್ಮನೆಗೂ ಇಲ್ಲ. ನಿನ್ನ ದುರ್ಬುದ್ಧಿ ಏನಾದರೂ ತೋರಿಸಿದ್ರೆ ನೀನು ಹೆಣ್ಣು ಅಂತಲೂ ನೋಡದೆ ಕೇವಲವಾಗಿ ನಡ್ಕೋತೀನಿ. ಯಾವತ್ತೂ ನೋಡದೆ ಇರೋ ಸೂರ್ಯನ ನೀನು ನೋಡ್ತೀಯ. ನೋಡಿ ಆಂಟಿ, ಆರ್ಯನ ಒಬ್ಬನ್ನೇ ಬಿಟ್ಟು ಇವರಿಬ್ರು ಎಷ್ಟು ಏಕಾಂತವಾಗಿ ಮಾತಾಡ್ತಿದ್ದಾರೆ ಅಂತ. ಥೂ, ದರಿದ್ರದ ಹೆಂಗಸು. ಹೋಗು. ಡಾಕ್ಟರ್ ಆದಿತ್ಯ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ. ಆದಿತ್ಯಂಗೆ ಏನಾಯ್ತು? ಪ್ಲೀಸ್ ಹೇಳಿ, ಆದಿತ್ಯಂಗೆ ಏನಾಯ್ತು ಅಂತ. ಡಿಸ್ಟರ್ಬ್ ಮಾಡಬೇಡಿ, ಏನೂ ಆಗಿಲ್ಲ, ಹೋಗಿ ಕೂತ್ಕೊಳ್ಳಿ. ಅಲ್ಲ, ಅದೇ ಮನೆ ಕೂತ್ಕೊಳ್ಳಿ, ಏನೂ ಆಗಿರಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಆರ್ತಿ ಅವರೇ, ನೀವು ಯಾಕ್ರಿ ಇಲ್ಲಿಗೆ ಬಂದ್ರಿ? ನಮಗೆ 1000 ಟೆನ್ಷನ್ಸ್ ಇದೆ. ಮೊದಲು ಹೋಗಿ ಅರ್ಪಿತಾ ಅವ್ರೆ. ಆದಿ ಹೇಗಿದ್ದಾನೆ? ಅವನಿಗೆ ಹೀಗಾಗಿರೋದು ನೋಡಿ ಸೂರ್ಯ ಅವರು ತುಂಬ ಕುಗ್ಗಿ ಹೋಗಿದ್ದಾರೆ.
ಅವರೇ ನನಗೆ ಹೇಳಿದ್ದು ಅವನಿಗೆ ಹೀಗಾಗಿದೆ ಅಂತ. ನೋಡಿ, ಇವಾಗ ಆ ವಿಷಯ ಎಲ್ಲ ಬೇಡ. ನಮಗೆ ಆ ದಿನ ದೊಡ್ಡ ಚಿಂತೆ ಆಗಿದೆ. ಮಾವಂಗೆ ಏನಕ್ಕಂತೆ ಅದೆಲ್ಲ? ಒಂದು ನಿಮಿಷ ನಿರೋಷ. ಆರ್ತಿ ಅವರೇ, ಪ್ಲೀಸ್ ನೀವು ಟೆನ್ಷನ್ ಆಗಬೇಡಿ. ಅವ್ನಿಗೇನಾಗಲ್ಲ, ಬೇಗ ಹುಷಾರಾಗ್ತಾನೆ. ನಾನಿರ್ತೀನಿ ನಿಮ್ಮ ಜೊತೆ. ನಿಮ್ಮ ಜೊತೆಗೆ ಇದ್ದು ನಿಮ್ಮ ಬೇಕು ಬೇಡಗಳನ್ನೆಲ್ಲ ವಿಚಾರಿಸ್ಕೊ ಅಂತ ಸೂರ್ಯ ಅವರೇ ನಂಗೆ ಹೇಳಿದ್ದಾರೆ. ಅವರೇ ಹೇಳಿದ್ಮೇಲೆ ಅರ್ಪಿತಾ ಪ್ಲೀಸ್, ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀನಿ, ಮೊದಲು ಇಲ್ಲಿಂದ ಹೊರಡಿ. ಅರ್ಪಿತಾ, ನಿನಗೇನೆ ಕೆಲಸ ಇಲ್ಲಿ? ಅಮ್ಮ, ಅದು ಆದಿಗೆ ಹೀಗಾಯ್ತು ಅಂತ ಕೇಳಿ ನನ್ನ ಜೀವನೇ ನಿಂತು ಹೋದಂಗಾಯ್ತು. ಅದಕ್ಕೆ ನಿಲ್ಸಿ ಬೂಟಾಟ್ಕೆ ಮಾತನ್ನ. ಆ ದಿನ ನೋಡ್ಕೊಳಕ್ಕೆ ನಾವೆಲ್ಲರೂ ಇದ್ದೀವಿ ಅಂತ ಅರ್ಜೆಂಟ್ ಏನಾದ್ರು ಇದ್ರೆ ನಿಂಗೆ ಹೇಳಿ ಕಳಿಸ್ತೀವಿ. ಅಬ್ಬಾ, ಈಗ ಜಾಗ ಖಾಲಿ ಮಾಡಿಲ್ಲಿಂದ. ಅಮ್ಮ, ಅದು ಹಾಗಲ್ಲಮ್ಮ. ನೋಡು, ಆಸ್ಪತ್ರೆಯವರು ಅಬ್ಜೆಕ್ಟ್ ಮಾಡ್ತಾರೆ ತುಂಬಾ ಜನ ಸೇರಿದ್ರೆ. ಮೊದಲು ಹೋಗಿಲ್ಲಿಂದ. ಓ, ಅದಕ್ಕೆ ಸೂರ್ಯ ಅವರು ಬೇಗ ಹೊರಟ್ರು ಅನ್ಸುತ್ತೆ ಅಲ್ವಾ ಆರ್ತಿ ಅವರೇ? ಓಕೆ, ಟೇಕ್ ಕೇರ್. ನನ್ನಿಂದ ಏನಾದರೂ ಹೆಲ್ಪ್ ಆಗಬೇಕು ಅಂದರೆ ಹೇಳಿ ಕಳಿಸಿ. ಎಷ್ಟು ತಡರಾತ್ರಿ ಆದರೂ ಪರವಾಗಿಲ್ಲ, ನಾನು ಬರ್ತೀನಿ. ಹಾಂ, ಆರ್ತಿಯವರೇ, ಸೂರ್ಯ ಅವರು ತುಂಬ ಒಳ್ಳೆಯವರು. ಅವ್ರ ಮನಸ್ಸನ್ನ ನೋಯಿಸ್ಬೇಡಿ ಪ್ಲೀಸ್. ಹೋಗ್ತೀಯ ಸುಮ್ಮನೆ? ಅಂಕಲ್, ಆದಿ ಸರ್ ಹೇಗಿದ್ದಾರೆ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ನೀವು ಆಸ್ಪತ್ರೆಗೆ ಹೋಗಿರ್ಲಿಲ್ವಾ? ಒಂದು 10 ನಿಮಿಷ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಬಂದ ತಕ್ಷಣ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಡ ಪ್ಲೀಸ್. ಆರ್ಯ ಆಂಟಿಯಲ್ಲಿ ಅವ್ರು ಬರಲ್ಲ. ಅಂದರೆ? ಬರಲ್ಲ ಅಂದ್ರೆ ಅರ್ಥ ಆಗಲ್ವಾ? ಬರಲ್ಲ ಅಷ್ಟೇ. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಆಂಟಿ ನಮ್ಮನೆಗೆ ಬರ್ದೆ ಎಲ್ಲಿಗೆ ಹೋಗ್ತಾರೆ? ಅವ್ರಿಗೆ ಇದು ತಮ್ಮನೆ ಅಂತ ಅನ್ನಿಸ್ತಿಲ್ಲ, ಅದಕ್ಕೆ ಬರ್ತಿಲ್ಲ. ನಾನೇನು ಮಾಡ್ಬೇಕು ಹೇಳು? ಏನಾಯ್ತು ಆರ್ಯ? ಅವ್ರಿಗೆ ಈ ಮನೆಯವ್ರು ಯಾರೂ ಬೇಡ ಅನಿಸಿದೆ. ಅವ್ರಿಗೆ ಬೇಡ ಅಂದಮೇಲೆ ನಮಗೂ ಬೇಡ ಅಷ್ಟೇ. ಯಾಕೆ ಏನೇನೋ ಹೇಳ್ತಾ ಇದ್ದೀರಾ? ನನಗಿಷ್ಟೇ ಗೊತ್ತಿರೋದು. ಇದಕ್ಕೆ ಮೀರಿ ಏನೇ ಕೇಳಿದ್ರು ಅದಕ್ಕೆ ಉತ್ತರ ನಂತರ ಇಲ್ಲ. ಈಗ ಅಂದ್ಬಿಟ್ರೆ ಹೇಗೆ? ಏನು ನಡೀತು, ಏನಾಯ್ತು ಅಂತ ಹೇಳಿ. ಅಮ್ಮಂಗೆ ಅಪ್ಪ ಬೇಡವಂತೆ. ಅವ್ರಿಗೆ ಬೇಡ ಅಂದಮೇಲೆ ಇಲ್ಲಿಗೆ ಯಾಕೆ ಬರ್ತಾರೆ ಹೇಳು? ಅಪ್ಪ ಅಮ್ಮ ಬೇರೆ ಆಗಾಯ್ತು. ಆದಿಗೇನು ಆಗಲ್ಲ ಕಣೆ. ಅವನಿಗೆ ನಿನ್ನ ರಕ್ಷೆ ಇದೆ. ಆ ದೇವರು ನಮ್ಮ ಕೈ ಬಿಡಲ್ಲ. ನೋಡು, ಆದಿ ಹೆಸರಲ್ಲಿ ಅಭಿಷೇಕ ಕೊಟ್ಟಿದ್ದೆ. ನಿನ್ನ ಸೂರ್ಯ ಹೆಸರಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಕುಂಕುಮಾರ್ಚನೆ ಪ್ರಸಾದ ತಂದಿದ್ದೀನಿ. ತಗೋ ಹಚ್ಕೊ.